ಮೂರು ದಿನ ಮೂರು ಕಡೆ ರಾಬರಿ ಸರಣಿ ದರೋಡೆಗೆ ಬೆಚ್ಚಿದ ಕರುನಾಡು. ಇನ್ನೂ ಪತ್ತೆಯಾಗಿಲ್ಲ ಮಂಗಳೂರು ಬೀದರ್ ದರೋಡೆಕೋರರ ಜಾಡು. ಹೇಗಿದೆ ಪೊಲೀಸರ ತನಿಖೆ? ಇದೆಲ್ಲವನ್ನ ನೋಡೋಣ ಡೆಡ್ಲಿ ದರೋಡೆ ನ್ಯೂಸ್ ಟಾಪ್ ನಲ್ಲಿ. ಟ್ರಾಲಿ ಬ್ಯಾಗ್ ಎಳೆದುಕೊಂಡು ರೋಡ್ನಲ್ಲೇ ರಾಜಾರೋಷವಾಗಿ ಓಡಾಡ್ತಾ ಇರೋರೇ ಬೀದರ್ ದರೋಡೆಕೋರರು ಅನ್ನೋದು ಗೊತ್ತಾಗಿದೆ. ಸಿಸಿಟಿವಿ ದೃಶ್ಯ ಆಧರಿಸಿ ಪೊಲೀಸರು ಸ್ಪಾಟ್ಗೆ ಹೋಗ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಗುರುವಾರ ಬೆಳಗ್ಗೆ ಪಲ್ಸರ್ ಬೈಕ್ನಲ್ಲಿ ಎಸ್ಕೇಪ್ ಆದವರು ಬೀದರ್ ರಿಂಗ್ ರಸ್ತೆಯಿಂದ ಮಲ್ಕಾಪುರ ಸುಲ್ತಾನ್ಪುರ ಮಾರ್ಗವಾಗಿ ಹೈದರಾಬಾದ್ ತಲುಪಿದ್ದಾರೆ. ಬಾಕ್ಸ್ನಲ್ಲಿದ್ದ ಹಣವನ್ನ ಮಾರ್ಗ ಮಧ್ಯೆ ಚೀಲಕ್ಕೆ ತುಂಬಿಸಿಕೊಂಡು ಬಾಕ್ಸ್ಗಳನ್ನ ಕಾಡಲ್ಲೇ ಎಸೆದು ಹೋಗಿದ್ದಾರೆ. ಗುರುವಾರ ಬೆಳಗ್ಗೆ ಪಲ್ಸರ್ ಬೈಕ್ನಲ್ಲಿ ಎಸ್ಕೇಪ್ ಆದ ದರೋಡೆಕೋರರು ಬೀದರ್ ರಿಂಗ್ ರಸ್ತೆಯಿಂದ ಮಲ್ಕಾಪುರ ಸುಲ್ತಾನ್ಪುರ ಮಾರ್ಗವಾಗಿ ಹೈದರಾಬಾದ್ ತಲುಪಿದ್ದಾರೆ. ಇದು ಗ್ರಾಮೀಣ ರೂಟ್ ಆಗಿರೋದ್ರಿಂದ ಇಲ್ಲಿ ವಾಹನಗಳ ಓಡಾಟ ಅಷ್ಟಾಗಿ ಇರೋದಿಲ್ಲ. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಈ ಮಾರ್ಗ ಬಳಸಿದ್ದಾರೆ. ಬಾಕ್ಸ್ನಲ್ಲಿ ಇದ್ದ ಹಣವನ್ನ ಮಾರ್ಗ ಮಧ್ಯೆ ಚೀಲಕ್ಕೆ ತುಂಬಿಸಿಕೊಂಡಿದ್ದಾರೆ. ಬಾಕ್ಸ್ನನ್ನ ಕಾಡಿನಲ್ಲೇ ಎಸೆದು ಹೋಗಿದ್ದಾರೆ. 83 ಲಕ್ಷ ಹಣವನ್ನ ಹೊತ್ತಿಕೊಂಡು ಓಡಾಡೋದು ಕಷ್ಟವಾಗಿದೆ. ಹೀಗಾಗಿ ಹೈದರಾಬಾದ್ನ ಅಫ್ಜಲ್ ಗಂಜ್ನಲ್ಲಿ 2 ಟ್ರಾಲಿ ಬ್ಯಾಗ್ ಖರೀದಿಸಿದ್ದಾರೆ. ಅಲ್ಲಿ ಹಣವನ್ನ ತುಂಬಿಕೊಂಡು ಆಟೋ ಮೂಲಕ ಸಿಕಂದರಾಬಾದ್ ರೈಲು ನಿಲ್ದಾಣ ತಲುಪಿದ್ದಾರೆ. ಅಲ್ಲಿ ಮತ್ತೆ ಬಟ್ಟೆ ಹಾಗೂ ಬ್ಯಾಗ್ ಖರೀದಿಸಿದ್ದಾರೆ. ನಿರ್ಮಾಣ ಹಂತದ ಮನೆಯಲ್ಲಿ ಬಟ್ಟೆ ಬದಲಿಸಿಕೊಂಡು ಹೋಗಿರೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಲ್ಲೇ ಬಿಟ್ಟು ಹೋಗಿದ್ದ ಟ್ರಾಲಿ ಬ್ಯಾಗ್ ಅನ್ನ ಸಿಕಂದರಾಬಾದ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಿನ್ನೆ ಮಂಗಳೂರಿನ ಕೋಟೆಕಾರು ನಿವಾಸಿಗಳು ನಮಾಜ್ ಮಾಡ್ತಾ ಇದ್ರೆ ಇತ್ತ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೆ ಎಂಟ್ರಿ ಕೊಟ್ಟಿದ್ದ ಇವರು ಪಿಸ್ತೂಲ್ ಹಾಗೂ ತಲವಾರ್ ತೋರಿಸಿ ನಗದು ಹಾಗೂ ಚಿನ್ನಾಭರಣದೊಂದಿಗೆ ಎಸ್ಕೇಪ್ ಆಗಿದ್ರು. ದರೋಡೆಕೋರರ ಕಾರ್ ಟೋಲ್ ಮೂಲಕ ಪಾಸ್ ಆಗ್ತಾ ಇರುವ ದೃಶ್ಯ ಸೆರೆ ಸಿಕ್ಕಿದೆ. ಕಾರ್ನಲ್ಲಿ ಇಬ್ಬರೇ ಇದ್ದು ಇನ್ನು 3 ಮತ್ತೊಂದು ಕಾರ್ನಲ್ಲಿ ಪ್ರಯಾಣಿಸಿದ್ದಾರೆ. ಮಂಗಳೂರಿನಲ್ಲಿ ದರೋಡೆ ಮಾಡ್ತಾ ಇದ್ದಂತೆ ಅರ್ಧ ಗಂಟೆಯಲ್ಲಿ ಕೇರಳಕ್ಕೆ ಎಸ್ಕೇಪ್ ಆಗಿದ್ರು. ಅಜ್ಞಾತ ಸ್ಥಳವೊಂದರಲ್ಲಿ ಆರೋಪಿಗಳು ಇರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತು. ಆದರೆ ಪೊಲೀಸರು ಅಲ್ಲಿಗೆ ಹೋಗ್ತಾ ಇದ್ದಂತೆ ಮಿಸ್ಸಿಂಗ್ ಆಗಿದ್ದಾರೆ. ಹೀಗಾಗಿ ಬೋಟ್ ಮೂಲಕ ತಮಿಳುನಾಡು ಕಡೆ ಹೋದ್ರ ಅನ್ನೋ ಡೌಟ್ ಶುರುವಾಗಿದೆ. ಈ ನಿಟ್ಟಿನಲ್ಲೂ ಕೇರಳ ತಮಿಳುನಾಡಿನಲ್ಲೂ ಶೋಧ ಆಗ್ತಾ ಇದೆ. ಮೊನ್ನೆ ಮಂಗಳೂರಿನ ಕೋಟೆಕಾರು ನಿವಾಸಿಗಳು ನಮಾಜ್ ಮಾಡ್ತಾ ಇದ್ರೆ ಇತ್ತ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೆ ಎಂಟ್ರಿ ಕೊಟ್ಟಿದ್ದ ಇವರು ಪಿಸ್ತೂಲ್ ಮತ್ತು ತಲವಾರ್ ತೋರಿಸಿ ನಗದು ಹಾಗೂ ಚಿನ್ನಾಭರಣದೊಂದಿಗೆ ಎಸ್ಕೇಪ್ ಆಗಿದ್ದಾರೆ. ಫಿಯೇಟ್ ಕಾರ್ನಲ್ಲಿ ಬಂದು ದರೋಡೆ ಮಾಡಿ ಹೋಗಿದ್ರು. ದರೋಡೆಕೋರರ ಕಾರ್ ಟೋಲ್ ಮೂಲಕ ಪಾಸ್ ಆಗ್ತಾ ಇರುವ ದೃಶ್ಯ ಸೆರೆ ಸಿಕ್ಕಿದೆ. ಪೊಲೀಸರ ವಿರುದ್ಧ ಗರಂ ಆಗಿರುವ ಸಿಎಂ ಸಿದ್ದರಾಮಯ್ಯ ಆರೋಪಿಗಳನ್ನ ಬೇಗ ಬಂಧಿಸುವಂತೆ ತಾಕೀತು ಮಾಡಿದ್ದಾರೆ. ಪೊಲೀಸ್ನವರಿಗೆ ಕೂಡಲೇ ಅವರನ್ನ ಯಾರು ದರೋಡೆಕೋರರನ್ನ ಪತ್ತೆ ಹಚ್ಚಿ ಅಂತ ಹೇಳಿದ್ದೀನಿ. ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ರಾಜ್ಯದಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಒಂದಾದ ಮೇಲೊಂದರಂತೆ ದರೋಡೆಗಳಾಗ್ತಾ ಇವೆ. ಹೀಗಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ. ದರೋಡೆ ರಾಜ್ಯಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. 5 ನಿಮಿಷದಲ್ಲಿ 15 ಕೋಟಿ ಲೂಟಿ. ಅದು ಸಿಎಂ ಅವರು ಹೋಗ್ತಾರೆ ಅಂತ ಗೊತ್ತಿದ್ದು ದರೋಡೆ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿ 5 ನಿಮಿಷದಲ್ಲಿ ಪಟಾಪಟ್ ಅಂತೇಳಿ 15 ಕೋಟಿ ಚಿನ್ನಾಭರಣ ಲೂಟಿ ದರೋಡೆಕೋರರ ಜೋಬಿಗೆ. ಅಂದರೆ ಮುಖ್ಯಮಂತ್ರಿಗಳ ಒಂಥರ ಸಮಕ್ಷಮ ಅಂತಲೇ ಹೇಳ್ಬೋದು. ಗುಂಡು ಹಾರಿಸಿ ಕೊಲೆ ಮಾಡಿ ATM ತುಂಬುತ್ತಾ ಇದ್ದಂಥ ದುಡ್ಡು ತೆಗೆದುಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ದರೋಡೆ ಆಗ್ತದೆ. ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ತನ್ನ ಒಂದು ಕಂಟ್ರೋಲನ್ನು ಕಳೆದುಕೊಳ್ತಾ ಇದೆ.